1947ನಲ್ಲಿ ನಮ್ಮ ವೀರರು ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದರು. ವಿದೇಶಿಯರಿಂದ ಬಂಧ ಮುಕ್ತವಾಗಿ ತಮ್ಮದೇ ಭವಿಷ್ಯವನ್ನು ಕಟ್ಟಿಕೊಳ್ಳಲು. ನಮಸ್ಕಾರ. ನಾವು ನಿಮಗೆ ಸ್ವತಂತ್ರ ಕೊಡಿಸಿ 79 ವರ್ಷ ಆಗಿದೆ. ಅದರಿಂದ ನಾವು ಎಷ್ಟೋ ಜನನ ಕಳ್ಕೊಂಡಿದ್ದೀವಿ, ರಕ್ತ ಸುರಿಸಿದ್ದೀವಿ, ಬೆವರು ಸುರಿಸಿದ್ದೀವಿ. ಸ್ವತಂತ್ರ ಏನೋ ಸಿಕ್ಕಿದೆ, ಆದರೆ ನಿಮಗೆ ಹಣಕಾಸಿನ ಸ್ವತಂತ್ರ ಸಿಕ್ಕಿದೆಯಾ? ಏನು ರೋಹಿತ್, ಹೇಗೆ ನಡೀತಿದೆ ಲೈಫಲ್ಲಿ? ಏನು ಕೇಳ್ತೀರಾ ಮ್ಯಾಮ್, ಎಲ್ಲಿ ಸ್ಟಾರ್ಟ್ ಮಾಡಲಿ ಅದು ಗೊತ್ತಾಗ್ತಿಲ್ಲ. 2 ಮಂತ್ಸಲ್ಲಿ ಅಕ್ಕನ ಮ್ಯಾರೇಜ್ ಇದೆ, ಎಲ್ಲ EMI ಸ್ಪೆಂಡಿಂಗ್ ಇದೆ, ಎಷ್ಟೇ ರೊಕ್ಕ ಬಂದರೂ ಸಾಲ್ತಿಲ್ಲ. ಅದಕ್ಕೆ ನಿಮ್ಮದೇ ಲೈಫ್ ಆರಾಮ್. ನನ್ನ ಮಗನ ಎಜುಕೇಷನ್ ಇದೆ, ನೆಕ್ಸ್ಟ್ ಅವ್ನ ಲೈಫ್ ಆಲ್ಮೋಸ್ಟ್ ಇನ್ನೊಂದು 10 ಇಯರ್ಸ್ ನನಗೆ ಅವ್ನ ಎಜುಕೇಷನ್ಗೆ ಅಂತಲೇ ಪ್ಲ್ಯಾನ್ ಮಾಡೋದಾಗುತ್ತೆ. ಅಷ್ಟರಲ್ಲಿ ನಾನು ರಿಟೈರ್ಮೆಂಟ್ ಬಂದಿರುತ್ತೆ. ಸೊ ಅದಕ್ಕೆ ಏನು ಮಾಡಲಿ ಅಂತ ನಾನು ಅದನ್ನು ಯೋಚನೆ ಮಾಡ್ತಾ ಇದ್ದೀನಿ. ರೋಹನ್ ಲೈಫ್ ಆರಾಮ್ ಅನಿಸುತ್ತೆ ನನಗೆ. ಇನ್ಕಮ್ ಜಾಸ್ತಿ ಇರ್ಬೋದು, ಆದರೆ ಹೋಮ್ ಲೋನ್ ತೊಗೋಬಾರ್ದು. ಹೋಮ್ ಲೋನ್ ತೊಗೊಂಡ್ಬಿಟ್ಟು ಎಲ್ಲ EMI ಪೇ ಮಾಡ್ತಾ ಇದ್ದೀನಿ. ಸೊ EMIಯಲ್ಲಿ ಡೆಟ್ ಟ್ರ್ಯಾಪ್ ಆಗಿಬಿಟ್ರೆ ಬೇರೆ ಯಾವುದಕ್ಕೂ ದುಡ್ಡು ಉಳಿಯಲ್ಲ. ಸೊ ಅದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ. ನಮ್ಮ ಅಪ್ಪ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗಿದ್ರು. ಅದು ಫುಲ್ಲು ಹಾಸ್ಪಿಟಲ್ ಬಿಲ್ ಕ್ರೆಡಿಟ್ ಕಾರ್ಡಲ್ಲೇ ಪೇ ಮಾಡಿದ್ದು. ಅದರದ್ದೇ ಜೀವನ ಪೂರ್ತಿ ಇಂಟ್ರೆಸ್ಟ್ ಇರ್ಸೋದೇ ಆಗೋಗಿದೆ ಸರಿ. ಎಲ್ಲ ಇಂಡಿಪೆಂಡೆನ್ಸ್ ಡೇ ಐತೆ, ರಜಾ ಇದೆ, ಎಲ್ಲೋ ಓಡಾಡಕ್ಕೆ ಹೋಗ್ಬಿಟ್ಟು ಒಂದೇ ಕಡೆ ಕೂತ್ಕೊಂಡಿರಿ, ಮಾತಾಡೋಕೆ ಕೂತ್ಕೊಂಡಿದ್ದೀರಿ. ಎಲ್ಲರೂ ಹೋಗ್ಬೇಕಂದ್ರೆ ರೊಕ್ಕ ಬೇಕು ಸರ್, ಎಲ್ಲಿ ಹೋಗ್ಬೇಕಂದ್ರೂ ರೊಕ್ಕ ಇಲ್ಲ ನಮ್ಮ ಹತ್ರ. ಈಗ ಏನು ಮಾಡೋದು ಸರ್, ಇನ್ಕಮ್ ಏನೋ ಜಾಸ್ತಿ ಇದೆ, ಹಾಗೆ EMI ಕೂಡ ಜಾಸ್ತಿ ಆಗಿಬಿಟ್ಟಿದೆ ಹೋಮ್ ಲೋನ್ದು. ಸೊ ಈಗ ದುಡ್ಡು ಏನೋ ಸ್ವಲ್ಪ ಉಳಿತಾ ಇದೆ, ಅದನ್ನು ಎಲ್ಲಿ ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನೋ ಗೊತ್ತಿರೋ ಪ್ರಕಾರ ಚಿಟ್ ಫಂಡ್ಸಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ. ಸೊ ಏನು ಪ್ಲ್ಯಾನ್ ಇಲ್ಲ ಸರ್, ಅದೇ ಕೇಳೋಕ್ಕೆ ಕೇಳ್ತಾ ಇದ್ದೆ ನಾನು. ಏನು ಮಾಡಲಿ ಸರ್, ನನ್ನ ಮಗನ ಫೀಸ್ ಕಟ್ಟಬೇಕು. ಅಷ್ಟೇ ನಿಮ್ಮ ಪ್ರಾಬ್ಲಮ್ ಇರೋದು. ಇದೇ ರೀತಿ ನಾನು ಅಷ್ಟೇ, ಒಳ್ಳೆ ಅರ್ನಿಂಗ್ ಇತ್ತು, ಇನ್ಕಮ್ ಜೊತೆಗೆ ಏನು ಮಾಡ್ತೀರಾ, ಖರ್ಚುಗಳು ಅದೇ ರೀತಿ ಇತ್ತು. ಬಟ್ ಗೋಲ್ಸ್ಗಳಿಗೆ ಏನೇನು ಮಾಡ್ಕೋಬೇಕು ಅಂತ ಗೊತ್ತಿರಲಿಲ್ಲ ನನಗೆ. ನಾನು ಅದೇ ರೀತಿ ಚಿಟ್ ಫಂಡ್ಸ್ ಆಗ್ಬೋದು, FD RD ಪೋಸ್ಟ್ ಆಫೀಸು, ನಮ್ಮ ತಂದೆ ತಾಯಿ ಏನು ಹೇಳ್ಕೊಟ್ಟಿದ್ರು ಅದೇ ಟ್ರೆಡಿಷ್ನಲ್ ವೇನೇ ಮೂವ್ ಮಾಡ್ತಾ ಬರ್ತಿದ್ದೆ. ಅವಾಗ ಕೊನೆಗೆ ನಮಗೂ ಗೊತ್ತಿರೋ ಸ್ನೇಹಿತರು ಸಹ ಏನು ಮಾಡಿದ್ರು ಅಂದಾಗ, ಬಸವನಗುಡಿಯಲ್ಲಿ ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಅನ್ನೋ ಕಂಪ್ನಿ ಇದೆ. ಅಲ್ಲಿ ಮಿಸ್ಟರ್ ಶರಣ್ C ಪಾಟೀಲ್ ಅಂತ ಅವ್ರು ನಮಗೆ ಡೀಟೇಲಾಗಿ ಕೂತ್ಕೊಂಡು ಸೇಮ್ ನಿಮ್ಮ ಒಂದು ಫೈನಾನ್ಷಿಯಲ್ ಅಸೆಸ್ಮೆಂಟ್ ಅಂತ ಕ್ರಿಯೇಟ್ ಮಾಡಿಕೊಟ್ರು ನನಗೆ. ಜೊತೆಗೆ ನಮ್ಮ ಗೋಲ್ಸ್ಗಳೇನಿದೆ, ನಮ್ಮದು ಎಷ್ಟು ಫ್ಯೂಚರ್ ರಿಟೈರ್ಮೆಂಟ್ಗೆ ಆಗ್ಬೋದು, ಫೈನಾನ್ಷಿಯಲ್ ಫ್ರೀಡಮ್ಗೆ ಆಗ್ಬೋದು, ಮಕ್ಕಳು ಎಜುಕೇಷನ್ಗೆ ಆಗ್ಬೋದು, ಅವ್ರ ಜೊತೆಗೆ ಒಂದು ಹ್ಯಾಂಡ್ ಹೋಲ್ಡಿಂಗ್ ಇರುತ್ತೆ ನಮಗೆ ಇದರಲ್ಲಿ ಮೇನಾಗಿ. ಅದೇ ರೀತಿಯಾಗಿ ನಾನು ನಿಮ್ಮ ಜೊತೆ ಅವ್ರನ್ನ ಹೋಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಫೈನಾನ್ಷಿಯಲ್ ಅಸೆಸ್ಮೆಂಟ್ನ ನಿಮಗೂ ಸಹ ರೆಡಿ ಮಾಡಿಕೊಡ್ತಾರೆ. ಸರ್, ಈಗ ಇನ್ವೆಸ್ಟ್ಮೆಂಟ್ ಬಗ್ಗೆ ಏನೋ ಹೇಳಿದ್ರಿ. ಈಗ ಸಡನ್ನಾಗಿ ಮೆಡಿಕಲ್ ಎಮರ್ಜೆನ್ಸೀಸ್ ಅಂತ ಮಾಡ್ತೀವಿ. ನಾನು ಆ ಥರ ಟೈಮಲ್ಲಿ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಸರ್? ಅದರಿಗೆ ಇದೇ ತರ ಆಕ್ಸಿಡೆಂಟಲ್ ಎಮರ್ಜೆನ್ಸಿ ಆಗಿ ಆಲ್ಮೋಸ್ಟ್ ಹಾಸ್ಪಿಟಲ್ ಬಿಲ್ 4 to 5 lakhs ಆಗಿತ್ತು. ಆಫೀಸ್ ಇನ್ಶೂರೆನ್ಸ್ 2 lakhs ಇದ್ದಿದ್ರಿಂದ ನನಗೆ ರಿಮೈನಿಂಗ್ ಒಂದು 3 lakhs ಏನಿತ್ತು ಅದು ನನ್ನ ಕೈಯಿಂದ ಪೇ ಮಾಡಬೇಕಾಗಿತ್ತು. ಸೊ ಅದರಿಂದ ನನ್ನ ಸೇವಿಂಗ್ಸ್ ನಾನು ಕಳ್ಕೊಂಡೆ. ನನಗೆ ಶಿವ ಅವ್ರು ಸಿಕ್ಕರು, ಅವ್ರು ಗೈಡ್ ಮಾಡಿದ್ರು. ಅವರು ಇನ್ಸ್ಪೈರ್ ಇಂಡಿಯಾಗೆ ಕರ್ಕೊಂಡು ಹೋಗಿ ಶರಣ್ ಸರ್ಗೆ ಮೀಟ್ ಮಾಡಿಸಿದ್ರು. ನನಗೆ ಶರಣ್ ಸರ್ ಕಂಪ್ಲೀಟ್ ಗೈಡೆನ್ಸ್ ಕೊಟ್ಟರು. ಇನ್ಶೂರೆನ್ಸ್ ಹೆಂಗ್ ವರ್ಕ್ ಆಗುತ್ತೆ, ಅದರಲ್ಲಿ ಯಾವ್ಯಾವ ತರ ಇನ್ಶೂರೆನ್ಸ್ ನ ನಮ್ಗೆ ಯಾವ್ಯಾವ ಸಿಚುವೇಶನ್ ಅಲ್ಲಿ ಯೂಸ್ ಆಗುತ್ತೆ. ಸೊ ನಮ್ಗೆ ಹೆಲ್ತ್ ಇನ್ಶೂರೆನ್ಸ್ ಅಂತೂ ಗೊತ್ತೇ ಇದೆ, ಪರ್ಸನಲ್ ಆಕ್ಸಿಡೆಂಟ್ ಸಜೆಸ್ಟ್ ಮಾಡಿದ್ರು. ಮೋಸ್ಟ್ ಇಂಪಾರ್ಟೆಂಟ್ ಬಂದ್ಬಿಟ್ಟು ಟರ್ಮ್ ಇನ್ಶೂರೆನ್ಸ್. ಇನ್ ಕೇಸ್ ನನ್ನ ಅಬ್ಸೆನ್ಸ್ ಅಲ್ಲಿ ನನ್ನ ಡಿಪೆಂಡೆನ್ಸ್ ಗೆ ಹೆಲ್ಪ್ ಆಗೋದಕ್ಕೆ ಅಂತ ಟರ್ಮ್ ಇನ್ಶೂರೆನ್ಸ್ ಕೂಡ ಸಜೆಸ್ಟ್ ಮಾಡಿದ್ರು. ಎಲ್ಲ ಇನ್ಶೂರೆನ್ಸ್ ತಗೊಂಡಿದ್ದೀನಿ. ಈಗ ಸಂಪೂರ್ಣ ಸುರಕ್ಷಾ ಅಂದ್ರೆ ನನ್ನ ಹತ್ರ ಕಂಪ್ಲೀಟ್ ಇನ್ಶೂರೆನ್ಸ್ ಇದೆ. ನನಗೆ ಯಾವುದೇ ರೀತಿ ಟೆನ್ಷನ್ ಇಲ್ಲ. ಎನಿ ಕೈಂಡ್ ಆಫ್ ಎಮರ್ಜೆನ್ಸೀಸ್ ಬಂದ್ರೆ ಐ ಕ್ಯಾನ್ ಫೇಸ್ ಇಟ್. ಯು ಕ್ಯಾನ್ ಆಲ್ಸೋ ಪ್ಲಾನ್ ಇಟ್. ಥ್ಯಾಂಕ್ ಯು ಫಾರ್ ಯುವರ್ ಸಜೆಷನ್ಸ್. ಥ್ಯಾಂಕ್ ಯು ಸೋ ಮಚ್. ಖರ್ಚು ಮಾಡುವ ಮುನ್ನ ಯೋಚಿಸಿ ಉಳಿಸಿ. Asset allocation is very important. Diversification ಫಾರ್ ಡೆಟ್ ಫ್ರೀ ಲೈಫ್. ಪ್ರತಿ ಭಾರತೀಯರಿಗೂ ಹಣಕಾಸಿನ ಸ್ವಾತಂತ್ರ್ಯವನ್ನು ಕೊಡಿಸುತ್ತೇವೆ. ಹೂಡಿಕೆಯನ್ನು ಬೇಗನೆ ಸ್ಟಾರ್ಟ್ ಮಾಡಿ ಮತ್ತು ಶ್ರೀಮಂತರಾಗಿ ನಿವೃತ್ತಿಯನ್ನು ಹೊಂದಿ. ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸಿ ಬನ್ನಿ. ನಿಮ್ಮ ಹಣಕಾಸಿನ ಸ್ವಾತಂತ್ರ್ಯದ ಪ್ರಯಾಣವನ್ನು ಇನ್ಸ್ಪೈರ್ ಇಂಡಿಯಾ ವೆಲ್ತ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ಪ್ರಾರಂಭಿಸೋಣ. Let us all have financial freedom together. Financial freedom is let us बोलो भारत माता की वंदे inspire. Thank you. Mutual fund investments are subject to market risks. Read all scheme related documents carefully.